ಗಮನಿಸಿ. ಊರು ಕುಡಿಸು ಅಲ್ಲಿ ಅಂದರೆ ಊರಲ್ಲಿ. ಈ ಉದಾಹರಣೆಯಲ್ಲಿ ರ ವ್ಯಂಜನದ ಜೊತೆಗಿರುವ ಊ ಸ್ವರವು ಲೋಪವಾಗುವುದನ್ನು ಗಮನಿಸಿ. ಇದನ್ನೇ ಸಂಧಿ ಕಾರ್ಯ ಎಂದು ಗುರುತಿಸಬಹುದು. ಮಕ್ಕಳೇ, ವಿಶೇಷವಾಗಿ ಇನ್ನೊಂದು ಅಂಶವನ್ನು ಗಮನಿಸಿ. ಸಂಧಿ ಕಾರ್ಯದ ಬಗ್ಗೆ ನೀವು ತಿಳಿದಿದ್ದೀರಿ. ಈ ಸಂಧಿ ಕಾರ್ಯ ನಡೆಯುವಾಗ ಗುರುತಿಸುವಲ್ಲಿ ಸರಿಯಾದ ವ್ಯಾಕರಣಬದ್ಧ ಹೆಸರುಗಳು ಬೇಕಲ್ಲವೇ? ಅದು ಕೂಡ ಬಹಳ ಸುಲಭ. ಒಂದು ಪದವನ್ನು ತೆಗೆದುಕೊಳ್ಳಿ. ಉದಾಹರಣೆಗಾಗಿ ಊರೆಡೆಗೆ. ಈ ಪದವನ್ನು ಬಿಡಿಸಿ ಬರೆದಾಗ ಊರು ಕುಡಿಸು ಎಡೆಗೆ ಎಂದಾಗುತ್ತದೆ. ಇಲ್ಲಿ ಊರು ಎನ್ನುವುದು ಪೂರ್ವ ಪದ ಹಾಗೂ ಎಡೆಗೆ ಎನ್ನುವುದು ಉತ್ತರ ಪದ. ಈ ಪೂರ್ವ ಪದದ ಕೊನೆಯ ಅಕ್ಷರ ಅಂದರೆ ರು ಮತ್ತು ಉತ್ತರ ಪದದ ಮೊದಲ ಅಕ್ಷರ ಅಂದರೆ ಎ ಇವೆರಡು ಕಾಲ ವಿಳಂಬವಿಲ್ಲದೆ ಅರ್ಥ ಕೆಡದಂತೆ ಸಂಧಿಸಿದಾಗ ಅಥವಾ ಸೇರಿದಾಗ